ಹಾಯ್ ಎಲ್ಲ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಿನ್ನೆ ಅಪ್ಪೆಲ್ಲ ಹೋಯ್ಕೊಂಡು 12 ಗಂಟೆ ಹಂಗೆ ಹೋಗಿ ಅಲ್ಲಿ ಮಾಲ್ ಬಲ್ಲಿ ಹೊಡೆದಿಕ್ಕೆ ಬಂದಿದ್ದೀರ. ಅದು ಸ್ವಲ್ಪ ಮಾಲ್ ಸಿಕ್ಕಿ ಇತ್ತು, ಅದೀಗ ಮುಂದೆ ಬತ್ಕೊಂಡು ಇದು ನಿನ್ನೆ ರಾತ್ರಿ ಹೋದ, ಇವತ್ತು ರಾತ್ರಿ ಹೋದ 12 ಗಂಟೆ. ಇಲ್ಲಿಗೆ ಜಾ ಮಾಲ್ಯ ಹಳಂದ 11 kg ಇಲ್ಲಪ್ಪ, ಮತ್ತೆ ಇಷ್ಟು ಕಮ್ಮಿ ಇದು. ಇಲ್ಲಿ ಸೇಲ್ ಮಾಡ್ಕೊತಿಲ್ಲ ಆಯ್ತಾ? ಇದು ಪ್ಯಾಟಿ ತಗೋತ್ರ ಅಲ್ವಾ? ಮತ್ತೆ ಯಾರು ತಕಂತಿಲ್ಲ, ಪಟ್ಟ ಬಂದ್ರೆ ಅಡ್ಡಿಲ್ಲ. ಈ ಪಟ್ಟ ಬಾರ್ಲ ಅಂದ್ರೆ ಅಂತ ನೋಡಿ ಕೆಲವರು ಇದ್ದು ತಿಂತಿಲ್ಲ ಅಂತಾರೆ. ಅದನ್ನ ಮಾತು ಹಿಡ್ಕೊಂಬ ಎಷ್ಟು ಎಲ್ಲ ಹಿಡ್ಕೊಂಬ ಬರೀ ಒಂದು ಎಷ್ಟು ಒಂದು 2 ಗಂಟೆಗೆ ಇತ್ತೇನಿದ್ರೆ 3 ಗಂಟೆಗೆ ಇತ್ತ ಕಣಿ. ಅದು ಅಲ್ಲದೆ ಮತ್ತೆ ಈಗ ಪಾತಿ ಎಲ್ಲ ಫುಲ್ ನೀರು ಆಯ್ತಂಬ್ರ, ಅದೇ ನೀರು ತೆಗೆದಕ್ಕೆ ಬರ್ತೀವಿ. ಗಾಳ ಹೋಗೋದು ಎಂಥದ್ದು ಸಿಕ್ಲದ ಅಲ್ಲಿ. ಬೀಸಕ್ಕೆ ಅಂದ್ರು ಆ ನಮ್ನಿ ಮಾಡಿ ಅಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕೂ ಆಗ್ತಿಲ್ಲ ಅಲ್ಲ ಹೊರ ಕೂಡ. ಮತ್ತು ಅಲ್ಲಿ ಬೀಸಕ್ಕೂ ಆಗ್ತಿಲ್ಲ, ಆ ನಮ್ನಿ ಮಾಡಿ ಗಾಳಿ ಜೋರಲ್ಲಿ ಇದ್ರಲ್ದ ಅಲ್ಲಿ ಇದಾಗ್ತಿಲ್ಲಲ್ಲ, ಅಂದರೆ ನೀರೆಲ್ಲ ಸ್ಪೀಡ್ ಇರುತ್ತೆ ಬ್ರಿಡ್ಜ್ ಹತ್ರ. ಅದು ಆಗ್ತಿಲ್ಲ ಅಂತ ಸುಮ್ಮನೆ ಕಣೆ. ಈಗ ಅಂತಿಲ್ಲ. ಈಗ ವಾಪಸ್ ಈಗ ಅಪ್ಪ ಈಗ ಮೀನು ಕೊಡ್ಕೋರ ಪೆಟ್ಟಿಗೆ, ಅದೀಗ ರಿಟರ್ನ್ ಬಂದು ಬಾಲಿ ಹಾಕ್ತಾರಮ್ರಪ್ಪ ಕಡ್ಲಿ ಮಾಡಬೇಡಿ ಅಂತ ಬಿಡ್ತಾರಮ್ರ. ಅಲ್ಲಿ ಅಂತ ಮೀನು ಸಿಗುತ್ತೆ ಕಾಮ ದಿನ ಅಂತ. ಅಪ್ಪನೇ ಎಲ್ಲ ನೀರು ತೆಗೆದಿಗೆ ಬರ್ತಿದ್ದೀರ ಅಂದ್ರೆ ನಾನು ಪಾದಿದ್ರು ಬಂದು ಕೂಡ ಫುಲ್ ಇದಾಗಿದ್ದು. ನೀನು 2-3 ದಿನ ಆಯಿತು ಅಷ್ಟು ಇದಿಲ್ಲ, ಅಂದರೆ ಥಂಡಿ ಎಲ್ಲ. ಇವತ್ತೊಂಚೂರು ಅಡ್ಡಿಲ್ಲ ಕಣಗಿತ್ತಪ್ಪ. ಅದು ಅಲ್ಲದೆ ನೋಡ್ಕೇಳ್ರಿ ಕಸೆ ಕೂತಿದ ಇದ್ರಾಗ ಬ್ರಿಡ್ಜೇ ತೋರುದಿಲ್ಲ ಅಜ್ಜೆ. ಇದು ಬ್ರಿಡ್ಜ್ ಎಲ್ಲಿತ್ತಾನೆ ನಮ್ದು? ಆ ಬದಿ ಕಾಲ ಹಾಕ್ರಿ ಅಂತಿಲ್ಲ ಕೌಂಟ್ ನೀರಿಗೆ. ನೀರಷ್ಟು ಫುಲ್ ಆಗಿಲ್ಲ ಕಣಗಿತ್ತೆ. ಇದ್ರ ಮೇಲೆ ಇರ್ತದೆ ಕಾಮ ಗೊತ್ತ. ನೀರು ಇತ್ತದ್ರಿ ಇದಕ್ಕಿಂತ ಫುಲ್ಲೆಲ್ಲ ಆಯ್ತು ನೀರು. ಹಿಂಗೆ ಇಲ್ಲಿ ಈಗ ತೋರುತ್ತೆ ಅಲ್ಲ ಮಾಲ್ಬಲಿಗೆ ಅಂತ ಬಾವ. ನೀರು ಕಪ್ಪು ಕೊಯ್ಟಿ ಆಯ್ತು ಇದ್ರಾಗೆ ಅಂತ ಅಷ್ಟಕ್ಕ. ನೀರು ಅಂತತಿಲ್ಲ, ಆಮೇಲೆ ಬಂದು ತೆಗೆದ್ರಾಯ್ತು ಅಲ್ದ. ಬೇಡ ಈಗಲ ತೆಗೆದಿಗೆ, ಇಲ್ಲಾಂದ್ರೆ ಅಪ್ಪ ಸಮ ಬೈತೀರ. ಒಂದು ದೋಣಿ ಒಂದು ಒಳ್ಳೆ ಮಾಡಿಕೊಂಡ್ಕಂತಿಲ್ಲ, ಹಿಂಗೆಲ್ಲ ಸಮ ಬೈತೀರ. ಅದೇ ಬೇಜಾರು. ಯಾರು ದೂರಿನ ಕಂಡ್ರೆ ನೀರ್ ಮೇಲೆ ನಡೀತಾ ನನಗಾಗ್ತದೆ. ಇದು ನೀರು ಸುಮಾರು ತುಂಬದ್ದು ಹೋದಿದೆ. ಮೇಲಿನ ಕಾಮಕೋಷ್ಟು ಅಂತ ಹೋದ್ಲಿ ಒಂದು ಬಾಡ್ದು ಹಾಕತ್ ಕಾಣಿ. ಚೀಕಿ ಸ್ವಲ್ಪ ನೀರಿತ್ತೆ, ನೀರು ತೆಗೋಯ್. ಈ ಮಳೆ ಬಂದಾರು ಕೂಡ ಈ ಬಿಸಿಲು ಬತ್ಕಣಿ. ಆ ಬಿಸಿಲು ತಗೊಂಬಲ್ದಿ ಉರಿ ಬಿಸಿಲು. ಅಯ್ಯಪ್ಪ ಅಂತೂ ಖಾಲಿ ಆಯ್ತು ಕಣಿ, ಖಾಲಿ ಆಯ್ತು. ಅಯ್ಯಪ್ಪ ಸಾಕು ಈಗ ಬಲಿಯಲ್ಲ ಎಳ್ಕೊ ಬಂದಾಯ್ತು. ಎಷ್ಟು ಬಲಿ ಆಯ್ತು ಮರಿ, ಎಷ್ಟು ಬಂದಿರಪ್ಪ ಬಲಿ ತಪ್ಕೊಬಕ ಬಂದ್ರ? ಅದ್ರಾಗ ಇರ್ತಲ್ಲ ಮೀನ ತೋರ್ಸಮ್ಮ. ಅಂಚೆ ಮೀನು ಸಿಕ್ಕದ, ಜಾಬ್ ಸಿಕ್ಕಿದ ಮತ್ತೆ ಈ ಮಾಡ ಮತ್ತೆ ಸ್ವಲ್ಪ ಒಯ್ದು 2 ದಿಕ್ಕು 7 ಮೀನ 1 ಮೀನ ಇದು ಆಯ್ತಪ್ಪ. ಎಂತ ಹೇಳುದು ಗಾಡಿ ಅಂದ
ಒಂದು ಶಾಡಿ ಇತ್ತು, 2 ಶಾಡಿ ಎಲ್ಲಿತ್ತ? ಅಯ್ಯೋ ಮತ್ತೊಬ್ಬ 2 ಶಾಡಿ ತಿಂತ ಆಗಿದ್ದೆ. ಅದೇ ಕೇಳಿದೆ ಅವನ್ ಕಂಡೆ ಮುಳ್ಕೊಂಡು ಮುಳ್ಕೊಂಡು ಕಳ ಕಳ ಎಷ್ಟು ಶಾಡಿ? 1 ಶಾಡಿಯಾ? 1 ಶಾಡಿಗೆ 20 ರೂಪಾಯಿ. ಈ ಮೀನು ಇನ್ನೂ ಸೇಲ ಇಲ್ಲ, ಸುಮಾರು ಮೀನ್ತಲ್ಲ. ಇದಕ್ಕೆ ಎಷ್ಟಮ್ಮ ರೇಟ್? ಎಷ್ಟು ಇದಕ್ಕೆ? 300 ರೂಪಾಯ? ಅಯ್ಯೋ ಅಬ್ಯಾ ಸುಮಾರು ಇತ್ತಲ್ಲ ಕಡೆ. ಇದು ಹೊಳೆ ಬೇಗ ಇತ್ತಲ್ಲ ಇದು. ಇದು ಫ್ರೈ ಮಾಡ್ಕೊತ ಇದು ಫ್ರೈ ಇನ್ನೂ ಮಾಡ್ಲಮ್ಮ. 2 ಮೀನು ಕೊಡ್ತೇವೆ ಫ್ರೈ ಮಾಡೋಕೆ. ತಕ ಓಡ ಅದೀಗ ಯಾರಿಗಾರು ಒಂದು ಹೇಳ್ತಾರೆ, ಕಾಲ್ ಮಾಡಿ ಯಾರಿಗಂತ ಹೇಳೋದು. ಈಗ ಅದು ಅಲ್ಲದೆ ಈಗ ಮತ್ತೆ ಬಲಿ ಬಿಟ್ಟಿರಂದ್ರೆ ಅಲ್ಲಿ ಹಾಫ್ ಕಿತ್ತಿ ಬಾರ್ ಬಲಿ ಬಿಟ್ಟಿರ ದೊಡ್ಡದು ಮೀನು ಸಿಕ್ಕರೆ ಚಾನ್ಸ್ ಅದಾ. ಇವತ್ತು ರಾತ್ರಿ ಬೀಸ್ ಬಲಿ ಹಾಕೋದೆ ಒಳ್ಳೇದು ಐತಿ. ಖರ್ಚು ಕಾಸು ಅನ್ಸೋದಿಲ್ಲ. ಅಲ್ಲೆಲ್ಲ ಕೊಟ್ಟು ಕಿತ್ತ ಬೀಸ್ ಬಲಿ ಅಲ್ಲೆಲ್ಲ ಬಿದ್ದು ಹೊಡ್ತಿತ್ತು. ಮೇನ್ ರಾಗಲಿ ಹಾಕೋದು ಅಂತೇಳಿ ಅದೀಗ ಮೀನೆಲ್ಲ ಇತ್ತ. ಫಸ್ಟ್ ಕಾಲ್ ಮಾಡಿ ಯಾರಿಗೆ ಹೇಳ್ಕೊಂಡು ಗೊತ್ತಿಲ್ಲ. ಅದು ಸುಮಾರು ನಂಬರ್ ಇತ್ತು. ನಂಗೆ ಎಂತ ಸೇವ್ ಮಾಡಿದೆ ಅಂತ ನಂಗೆ ಹೆಸರು ನೆನಪಾಗ್ತ. ಕೆಲವರು ಡೈಲಿ ತಕೊಂಬಾರ ಅವ್ರ ಮೆಸೇಜ್ ಎಲ್ಲ ಮಾಡ್ತಾರ, ಅದೊಂದು ನಂಬರ್ ನೆನಪಿರುತ್ತೆ. ಕೆಲವದೆಲ್ಲ ಅಲ್ಲಿ ಹೆಸರು ಹಾಕತ್ತೆ. ಒಂದು 2-3 ದಿನಕ್ಕೆ ಕಾಲ್ ಮಾಡ್ಲಕ್ಕ. ಮತ್ತು ಸುಮಾರು ಜನ ನಂಬರ್ ಕೊಟ್ಟಿದ್ದೀರಪ್ಪ, ಎಲ್ಲ ನಂಬರಲ್ಲಿ ನೆನಪಾಯ್ತು. ಮತ್ತು ಸುಮಾರು ಹುಡುಕ್ತವ್ರು ಎಷ್ಟು 100 ನಂಬರ್ ಮೇಲಿತ್ತ ಫುಲ್ ಕಾಂಟ್ಯಾಕ್ಟಿಗೆ. ಅದ್ರಾಗ ಯಾರು ನಾನು ಹುಡುಕ್ತಾ ನನಗೆ ಗೊತ್ತಿಲ್ಲ. ಇದು ವಾಟ್ಸಪ್ ಗ್ರೂಪ್ ಮಾಡೋದೇ ಒಳ್ಳೇದೇನು, ಬಟ್ ನನ್ನ ನಂಬರಿಗೆ ಮಾಡಿರಲ್ದ. ಆಮೇಲೆ ಎನಿ ಟೈಮ್ ಮೀನು ಕೊಡಿ ಅಂದ್ರೆ ಎಲ್ಲಿ ಹೋಗೋದು ಹೆದರಿಕೆ ಹೋಗ್ತದೆ. ಕಾಲ್ ಮಾಡಿಕ್ಕಿ ಅಂದ್ರು ಅನ್ಕೊಂಡೆ. ವಾಟ್ಸಪ್ ಗ್ರೂಪ್ ಮಾಡ್ತಾನೆ ಹೇಳಿ. ವಾಟ್ಸಪ್ ಗ್ರೂಪ್ ಇದ್ರಲ್ದ ಅದೊಂದು ಬೆಸ್ಟ್ ಅದ. ಯಾರಿಗೆ ಬೇಕು ಬೇಡ ಅಂತ ಕೇಳಬೇಡ. ಡೈರೆಕ್ಟ್ ಫೋಟೋ ಹಾಕ್ರೆ ಇಷ್ಟು ರೇಟ್ ಅಂತ ಹಾಕ್ರೆ ಒಂದು ತಗೋ. ಹತ್ರ ಒಂದು ಹೋಗಿ ಬಿತ್ತ ಯಾರು ಒಂಥರ ರಗಳಿ ಹತ್ತಮ್ಮಂಗೆ ಹತ್ತ ಅಂತ ಸುಮ್ಮನೆ ಕಡೆ. ಇಲ್ಲಾಂದ್ರೆ ಮತ್ತೊಂದು ಸಿಮ್ ತಗೊಂಡು ಮಾಡ್ಕೊಳ್ತಾರೆ. ಇವತ್ತು ನಾಳೆಗೆ ಯಂತ್ರ ಮಾಡಿ ಅದು ಮಾಡ್ತೆ ಕಾಣಿ. ಈಗ ಅದು ಮೀನು ತೋರಿಸೋದಲ್ಲ, ಆ ಮೀನು ಅದು ಸುಮಾರು ಇತ್ತದ ಹೋಟ್ಲ್ ಕಾಣಿ ಅಲ್ಲ. ಅದು 300 ರೂಪಾಯಿ ಹ್ಯಾಂಗೆ ಬೇಕು ಕೊಡು. ಎಂತಂದ್ರೆ ಫ್ರೆಶ್ ಮೀನು. ಅದು ಫ್ರೆಶ್ ಮೀನು ತಿನ್ನೋದಿಗಲ್ಲ, ಟೇಸ್ಟೇ ಬೇರೆ. ಅದು ಐಸಿ ಮೀನು ತಿನ್ನೋದಿಗೆ ಟೇಸ್ಟೇ ಬೇರೆ. ಟೇಸ್ಟ್ ಮಾತ್ರ ಒಳ್ಳೆ ಇರುತ್ತೆ. ಆ ಲೆಕ್ಕದಾಗ ಹೇಳೋದು. ಲಾಸ್ಟಿಗೆ ಅದು 300 ರೂಪಾಯಿ ಅಂದರೆ 250 ಕಾರ್ ಲಾಸ್ಟ್ ಕೊಟ್ಟು ಮಾತ್ರ ಅದು ನಮ್ಮ ಮನೆಗೆಲ್ಲ ಏನು ಗೊತ್ತ, ಜಾಸ್ತಿ ಎಲ್ಲ ಚರ್ಚಿಗೆ ಅಂತ ಮಾಡೋದು. ತಿಂಬಾರ್ದಲ್ಲ ಪಾಪ, ತಿನ್ಲಿ ಏನು ಕೊಡ್ತೀರ ಅಷ್ಟೇ, ಬಿಟ್ಟರೆ ಮಾಡಿ ಅಂತಿಲ್ಲ. ಕೆಲವು ಬದಿ ಮಾತ್ರ ಅದು ನೀವು ಅಂಥದ್ದೇ ರೇಟ್ ಹೇಳಿ ಅವ್ರು ಬಿಡುವುದಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತಿದೆ ನೀವು ತಗೊಂಡಿದ್ರೆ ಬೇರೆ ಎರಡು ತಗೊಂಡ್ರೆ. ನಮ್ದು ಹಾಗಲ್ಲ, ತಿಂಬರಿದ್ರೆ ನಮ್ದು ಬರೀ ಪಾಪಾಗಿ ಇನ್ನೂ ಎಣಸು ಜಾಸ್ತಿ. ನಮ್ಮ ಮನೆಗೆ ಆಲ್ಮೋಸ್ಟ್ ಯಾವ ಪಾಪ ಅನ್ಕೊಳ್ಳೆ ತಕೊಂಬರಿ ಅಂತ ಕೊಟ್ಟು ನಾವು ಒಂದ್ಸತಿ ಅಂತೇಳಿ ಅರ್ಧ kg ಎಷ್ಟು ಕೆಂಬೇರಿ 100 ರೂಪಾಯಿ ಕೊಟ್ಟಿದ್ದೆ. 100 ರೂಪಾಯಿಗೆ ಅವ್ರಿಗೆ ಹೇಳೋದು ಇಷ್ಟೇ ನನ್ನ ಕೈಗೆ, ನಾನು ಅಮ್ಮನಿಗೆ ಕೊಡೋಕ್ಕಿತ್ತ, ಅಮ್ಮನಿಗೆ ಅದಂದ್ರೆ ಆಸೆ ನೀವು ಕೊಡಿ ನೀವು ಹೋಯ್ ಹಂಗಿಲ್ಲ ಅಂದ್ರೆ ಅವ್ರು ಹೇಳಿದೆ. ನಾ ಹೇಳಿದೆ 250 ರೂಪಾಯಿ ಕೊಡಿ ಹೋಯ್, ರಾತ್ರಿಯಿಂದ ಬಂದು ಗಾಳ ಹಾಕೋದು ಮೀನು ಅದು ಹಾಗೆಲ್ಲ ಅಂದೆ ನಾನು. ಅವ್ರು ಹೇಳಿದ್ರು ಚೇಂಜ್ ಇಲ್ಲ, ಹಾಗೆ 500 ರೂಪಾಯಿ ನೋಟಿ. ನಾನು ಚೇಂಜ್ ಇಲ್ಲ ಆಯ್ತು. ಮತ್ತು ಎಲ್ಲಿಗೆ ಅಂತ ಚೇಂಜ್ ಸಿಕ್ಕಲಿಲ್ಲ ಆಯ್ತು. ಅವ್ರದ್ದು 100 ರೂಪಾಯಿ ನೋಟಿ ಇತ್ತು. ಎಂತ ಮಾಡಿರೋರು ಬಿಡ್ಲಿ ಅಲ್ಲಿ. ಮತ್ತು ಅಮ್ಮ ಅಂದ್ರೆ ನಂಗೆ ಮಾತ್ರ ಶುರು ಆಯ್ತು. ಪಾಪ ಇಲ್ಲಿ ಲಾಸ್ಟ್ 100 ರೂಪಾಯಿ ಕೊಡ್ತಿದ್ದೆ. ಮತ್ತೆ ಕಡೆ 200 ರೂಪಾಯಿ 300 ರೂಪಾಯಿ ಹೋಗಿ ಮೀನದು 100 ರೂಪಾಯಿ ಕೊಟ್ಟಿವೆ. ನಂಗೆ ಆದಿನ ಸ್ವಲ್ಪ ಜನ ಹೇಳಲ್ಲ, ನೀ ಯಾವ ಮಂಗ ಕಡ ನೀನು, ನಿಂಗೆ ಯಾವನ್ ಬೇಕಾದ್ರೆ ಬಂದು ಬಕ್ಕ ಮಾಡ್ಲಕ್ಕೆ ಮಾರ ಅಂತ. ನಾನು ಆಲ್ಮೋಸ್ಟ್ ಎಲ್ಲ ಹಿಂಗೆ ಯಾರು ಎಮೋಷ್ನಲ್ ಡೇಲ ಹೊಡೆದಲ್ಲ ಪಟ್ಟ ಕರಿಗೆ ಹೊತ್ತೆ ನಾನು ಅಂತ ಜನದ. ನಂಗೆ ಆಲ್ಮೋಸ್ಟ್ ಸುಮಾರು ಜನ ಹೇಳಿದ, ನಾನು ನಿನ್ನ ಹತ್ರ ದುಡ್ಡು ಗಿಡ್ಡೆಲ್ಲ ಇದ್ರಲ್ಲ, ಯಾವ್ದಾದ್ರು ಬಂದು ಕೇಳಂದ್ರಲ್ದ ನೀ ಎಲ್ಲ ಮನೆ ಮಠ ಮರಂತರು. ಅದೇ ಹೇಳಿ ಒಂಚೂರು ಈಗ ಅಲ್ಲಲ್ಲಿ ಕರುಣೆ ತೋರಿಸೋದಿಲ್ಲ. ಒಂಚೂರು ಇದು ಮಾಡಿ ಶುರು ಮಾಡಿದೆ. ಅದೇ ಕಾಣಿಕೆಗೆ ಇನ್ನು ಮುಂದೆ ಒಂಚೂರಾರು ಇದಕ್ಕೆ. ಇಲ್ಲಾಂದ್ರೆ ಎಲ್ಲರೂ ಈ ಸಲ ನಾನು ಸುಮಾರು ಸತಿ ಕುಡಿ ಆಯ್ದೆ ನಾನು ಪಾಪ ಮಾಡ್ಕೊಂಡೀಗ. ಅದಕ್ಕೆ ಹೇಳು ಚೂರಾರು ಜೋರಾಗಿ ಕಮ್ಮಂಗಿದ್ದೆ. ಆಮೇಲೆ ಅವ್ರು ಬಂದು ಹೇಳಿದ್ರೆ ಅನ್ಸಾಗ ಕೊಟ್ಟೆ ಅಂತ ಅನಿಸ್ತಾನೆ.
ಆಮೇಲೆ ನಾ ಹಿಂಗೆ ಹೇಳ್ದಿಲ್ಲ ಮತ್ತೆ ನಾಳ್ದು ಬಂದ್ಕೊಂಡು ಈ ರೀತಿ ಕೇಳ್ಬೇಡಿ ಮತ್ತೆ ಓಕೆ. ಬಲಿ ಬಿಟ್ಟದ ಮೇಲೆ ಬಂದು ಬಿತ್ತೇನು ಬಲಿ. ಈ ಬಲಿ ಬಿಡೋದು ಚೂರು ಲಾಂಬಲ್ಲ ಜಾಸ್ತಿ ಇರುತ್ತಲ್ಲ, ಸೀದಾ ಮೇಲೆ ಬಂದು ಬಿಡತ್ತೆ ಯಾರಿಗೂ ಇಲ್ಲ. ಇರ್ಬಲ್ಲ ಹುಲ್ಲಿಗೆ ಸಮ್ ಮಾಡಿ ವಾಪಸ್ कोयरा आंगा कोयरा आने तंग ಕೊಯ್ರೋರ್ಕು ಅದ ಈಗ ವಾಪಸ್ ಬಿಡ್ತೀರ ಹಿಂಗೆ ಮಾಡಿ ಹಿಂಗೆ ಬಿಡುದ ಕಾಮ ಅಂತ ಸಿಗತ್ತ. ಒಂದು ದೊಡ್ಡ ಮೀನು ಸಿಕ್ಕೊಳತ್ತೆ ಅವ್ರು ಹೊರಗಂಡು ಇಲ್ಲ ರೋಪ್ ಟೈಟ್ ಮಾಡ್ತಾ ಬರ್ತಾ ಫಸ್ಟ್ ಬಿಡೋತಿ ಉಗುರು ಈ ಥರ ಉಗುರು ಬಿಡ್ಕ ಒಂದೊಂದೇ ಹಾರ್ ಕೂಡ ಫುಲ್ ಎಂಡ್ ಆರ್ ಕೂಡ ಟೈಟ್ ಮಾಡ್ತಾ ಬರ್ಕ. निकल रही ಈ ಸೈಡ್ ಎಲ್ಲ ಹೋಯ್ತು ಹಾಗಾಗಿ ಲಾಂಬರು ಹೊಡೆದಿದ್ಕಲ್ಲ ಅದೇ ಹೊಡೆದಿದ್ಕಲ್ದ ಸೀದಾ ಕರಿಗೆ ಬರ್ತದೆ ಒಂದು ಹೆರ್ಗೆ ಮಾಡಿ ಬಿಟ್ಟರಲ್ದ ಕರೆಕ್ಟ್ ಹೊಂಡಕ್ಕೆ ಹೊರಗೊಳಿಸಿದ್ದು ಯಾರಿಗೂ ಬರ್ತದೆ. ಅದು ಹೊರಗೆ ಹೋಯ್ಕಿದ್ರೆ ಸುಮಾರು ಟೈಮ್ ಬೇಕಾಗ್ತಿ ಹೇಳೋಕೆ ಆಗ್ತಿಲ್ಲ. ಮೇಲೆ ಬಂದು ಬಿದ್ರು ಬಿತ್ತ ಆಗಳಿನ ಕಡೆ ಮೇಲೆ ಬಂದು ಬಿದ್ರು ಬಿತ್ತ ಬಿದ್ದಿರಿಲ್ಲ ಯಾರಿಗೂ ಗೋರೆ ಒಂದೇ ಮೀನು ಸಿಗ್ಲಕ್ಕ ಇಲ್ಲ ಸಿಹಿ ಹಾಕಿಗೆ ಮುತ್ಕೊಡ್ಲಕ್ಕ ಸಿಹಿ ಹಾಕಿಗೆ ಫುಲ್ ಟಚ್ ಆಗಿರುತ್ತೆ. ಮತ್ತು ಇದು ಅಂತ ಹೇಳಿ ಎಲ್ಲ ಬದಿ ಇಂಥ ಗ್ಲಾಸ್ ಇತ್ತಿಲ್ಲ
ಎಲ್ಲೂ ಓಡಾಡೋಕ್ಕಾಗ್ತಿಲ್ಲ. ತಾಕ್ತಾನೆ ಸಾಮಾನು ಎಷ್ಟು ಬಿಸಾಡ್ರು ಅಂದೆ ಸ್ವಲ್ಪ ಇಲ್ಲ ಗ್ಲಾಸ್. ಅದು ಓಲ್ದು ಕಣಿ ಒಲ್ಲಿತ್ತು ಕಣಿ ಅದು ಹೆಂಗೆ ಗೊತ್ತಾ, ಅದು ತಿರ್ಗಿ ಬತ್ತಿತ್ತದ ಟೈಟ್ ಮಾಡಿ ಆ ಕರಿ ಸೇರ್ಕೊಂಡಿರ್ತಲ್ಲ ಈ ಬಳ್ಳಿ ಟಚ್ ಅದು ಟೈಟ್ ಮಾಡಿ ಆಳ್ದ ಅಲ್ಲ, ಅದು ನೀರು ಈ ವೈಟ್ ಆಗಿರೋಡಿಲ್ಲ. ಅದೀಗ ಹೆರ್ಗಿಂದ ಸೆರ್ಗಿತ್ತು ಕಣಿ, ಅದು ಹೆರ್ಗಿ ಎಳ್ಕೊಂಡು ಹೋಗ್ತದೆ. ಇದು ಹೆಂಗೆ ಗೊತ್ತಾ, ಇಲ್ಲ ಆಲ್ಮೋಸ್ಟ್ ಇಲ್ಲ ರೌಂಡ್ 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 ಆಗ್ತಿರತ್ತೆ ನೀರು. ಅಂದರೆ ಒಂದು ಸರ್ಕಲ್ ಬರ್ತಿರತ್ತಿಲ್ಲ ಎನಿ ಟೈಮ್ ನೀರು. ಅದು ಒಂದು ಆಗಲಿ ಎಂದಾಗ ಅಂದರೆ ಅಲ್ಲಿಂದ ಹಿಂಗೆ ಹುಡ್ಕೊ ಬಂದಲ್ಲ ನೀರು, ಇದಕ್ಕೆ ಟಚ್ ಆಗಿ ಮತ್ತೆ ಪುನಃ ರಿಟರ್ನ್ ಆಗ್ತಾ, ಹಾಗೆ ಇಲ್ಲಿಂದ ಮತ್ತೆ ಪುನಃ ಅಲ್ಲಿಂದ ಹೊಡಿತಾ ಬತ್ತೆ, ತಿರುಗಿ 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 ಬೀಳೋದು ಆ ಥರ. ಇದ್ರ ಅಲ್ದ ಇಲ್ಲಿ ದೊಡ್ಡ ದೊಡ್ಡ ಮೀನು ಇರುತ್ತೆ. ಅಂದರೆ ಸಿಕ್ಕರು ಸಿಕ್ಕಿಲ್ದಿರಿಲ್ಲ, ರೇರ್ ಸಿಗ್ದಲ್ಲ ಒಂದು ಅಂಥವ್ರು ಒಂದು ಸಿಕ್ಲಕ್ಕೆ ಆ ಥರ. ಗಾಳಾಗ್ದಲ್ಲಿಗೆಲ್ಲ ಮೊದಲೆಲ್ಲ ಒಳ್ಳೆ ಸಿಕ್ಕಿತ್ತು, ಈಗ ಗೊತ್ತಿಲ್ಲ ಯಾರು ಗಾಳ ಹಾಕೋದಿಲ್ಲ. ಈ ನಮ್ಮಲ್ಲಿ ಲಾಂಬರಿಗೆಲ್ಲ ಮೀನು ನಿಲ್ಲೋದಿಲ್ಲ ಮತ್ತೆ. ಹೊಲ ಹೊಲಿಬ್ರು ಎಲ್ಲ ಯೂಟ್ಯೂಬ್ ಎಲ್ಲ ಕಾಣ್ರು. ಹೌದಾ, ಜೈ ಇನ್ಸ್ಟಾಗ್ರಾಮಾಗೆಲ್ಲ ವಿಡಿಯೋ ಕಾಣ್ರು. ಅವಧಿ ಹೇಳ್ಬಿಡಿ ಬರ ನೀರು ಬಡಿತ್ತು ಬರ ಅವಧಿಗ ಅವಧಿ ಒಳ್ಳೆ ಇದೆಲ್ಲ ಕಾಣ್ತಾರೆ. ಇನ್ಸ್ಟಾಗ್ರಾಮ್ ಆಲ್ಮೋಸ್ಟ್ ನಂದೆಲ್ಲ ವೀಡಿಯೋ ಅಲ್ಲ, ಇನ್ಸ್ಟಾಗ್ರಾಮಾಗ ಒಳ್ಳೆ ಓಡುತ್ತಾ, ಯೂಟ್ಯೂಬಾಗ ಅಷ್ಟೇ ಯಾರು ಗುರ್ತಿಲ್ಲ. ಇನ್ಸ್ಟಾಗ್ರಾಮಾಗೆ ಆಲ್ಮೋಸ್ಟ್ ಒಳ್ಳೆ 1,50,000 30,000 ಹಂಗೆಲ್ಲ ಓಡ್ತಿರುತ್ತೆ ಆ ವಿಡಿಯೋ. ಹಾಲಾಗದೆ ಆಲ್ಮೋಸ್ಟ್ ಎಲ್ಲರಿಗೂ ಗುರ್ತಿತ್ತು. ಅದಕ್ಕೆ ಕೇಂದ್ರಲೆಲ್ಲ ಅದೇ ಹೇಳು ಇಲ್ಲಿಗೆ ಸೊಡ್ತಾಯಿ ನಿಂತಿರ್ತೀನಿ. ಮತ್ತು ಡೆಡ್ ಎಂಡ್ ಹೋಗ್ಬೇಕಾಗ್ದೆ, ಡೆಡ್ ಎಂಡ್ ಆಗಿ ಅಂತ ಹೋಯ್ತಾ ಲಾಂಬರ್ ಹೊಡೆದು ಕಡ್ಲೆಲ್ಲ ಹೊಡೆದಲ್ಲ ಅಡಿ ಪೊಳ್ಳ ಆಯ್ತು. ಅದು ಎಷ್ಟೊಂದು ಇಷ್ಟು ಬೀಳೋದು ತಂದಿಲ್ಲ, ಲಾಸ್ಟ್ ಎಂಡ್ ಇತ್ತು. ಅದು ಹೇಳಕ್ಕೂ ಆತಿಲ್ಲ ಆ ಥರ ಎಮ್ಮೆ ಕಾಂಬ ಎಂತ ಮೀನು ಸಿಕ್ಕತ್ತಂತ ಕಾಣ್ತ ಅಷ್ಟೇ. ಮೀನು ಸಿಕ್ಕತ್ತಂದೆ ಡೌಟಪ್ಪ. ಇವ್ರಿಗೆ ಏನೇನು ಬಂದ ಒಂದಾಬ್ರ ಮತ್ತೆ ಅಂದಿದ್ದ ಎಲ್ಲ ದಿಕ್ಕ ಬಾಲಾರು ಒಂದ್ಸತಿ ವಿಡಿಯೋ ಆನ್ ಮಾಡಿದ್ದಾಡ ಬಾಲಿ ಹೇಳಿನಿ ಎಷ್ಟು ಮೀನು ಸಿಕ್ಕತ್ತಂದೆಲ್ಲ ನಿಮ್ಗೆ ಗೊತ್ತಾಗ್ತಲ್ಲ. ಅವ್ರು ಕೇಂದ್ರ ಅವ್ರು ಎಲ್ಲಿದ್ರ ಎಷ್ಟು ಮೀನು ಸಿಕ್ಕತ್ತ ಕೇಂದ್ರ ಇಲ್ಲಿ ಬನ್ನಿ ಬನ್ನಿ ನಾಚಿಕೆ ಅಂದಾಗೆ ಗೊತ್ತಾಗ್ತಲ್ಲ ಎಷ್ಟು ಮೀನು ಸಿಕ್ಕತ್ತ ಎಷ್ಟು ಮೀನು ಸಿಕ್ಕುದಿಲ್ಲ ಎಲ್ಲ ಗೊತ್ತಾಗ್ತಲ್ಲ. ಅರ್ಧ ಗಂಟೆ ಆಯ್ತದ ಹಾಕಿ ಒಯ್ಡಾಡಿ ಹೋಯ್ ಸುಮಾರು ಮುಂದೋಯ್ತಾ ಕಾಣಿಗೆ ಎಂತ ಸಿಕ್ಕತ್ತನ್ ಗೊತ್ತಾಗ್ತಲ್ಲ ನಿಮ್ಗೆ ಗೊತ್ತಾಗ್ತ. ನಮ್ ಕಷ್ಟ ಯಾವ ತರ ಇರುತ್ತೆ ಗಾಡಿ ಗೊತ್ತಾಗ್ತ. ಮೀನ್ ಸಿಕ್ಕತ್ತು ಅಂತ ಹೇಳ್ತಾರೆ ಚಿತ್ರಂಬ್ರ ಇವ್ರ ಅಪ್ಪ ಅವನಮ್ಮ ಬಾಲಿ ಆಳಿದ್ರಮ್ರೆಲ್ಲ ಗೊತ್ತಾಗ್ತ. ನೀವ್ ಹಾಕಿ ಒಂದು ಹೇಳಿದ್ಯಾ ನಿಮ್ನೆಲ್ಲ ಇದು ಮಾಡ್ತೇವೆ ವಿಡಿಯೋನ ಮಾಡ್ತೇವೆ ಹೇಳ್ದಲ್ಲ. ನೀವೆಂದಾಗ ನಾಚ್ಕಂದ್ರಿ ನೀನವ ನಾಚ್ಕಂದ್ರೆ ಕಾಮ ಇನ್ನು ಎಷ್ಟು ಮೀನು ಸಿಕ್ಕಿದ ಇಲ್ಲೇ ಎತ್ತ ಅದು ಜಾಸ್ತಿ ಮುಂದೆ ಒಯ್ಲು ಇಲ್ಲ ಅದ ನಾನು ಲೆಕ್ಕದಾಗೆ ಅಂತ ಸಿಕ್ಕು ಡೌಟ್ ಕಣಾಗಿತ್ತು. ಲೈವ್ ಮೀನು ಹಿಡಿದು ತೋರಿಸ್ತಿತ್ತು ಕಾಮೆ ಅಂತ ಬಿಡುತ್ತದೆ. ಎಷ್ಟಪ್ಪ ಒಯ್ಡಾಡಿದ್ದ ಈ ಅಂತ ಮೀನು ಸಿಕ್ಕತ್ತಂಗ ಒಯ್ಲೇ ಬಡಿಸಿದ ಮೀನು ಸಿಕ್ಕರೆ ಮಾತ್ರ ಒಳ್ಳೇದು. ಮೀನು ಸಿಕ್ಕಲ್ಲ ಅಂದ್ರೆ ಬರೀ ಡಿಫ್ರೆಂಟ್. ಅದು ಫುಲ್ಲು ಮುದ್ದೆ ಇದೆ ಅದು. ಚಂಡಿ ಎಲ್ಲಿ ಚಂಡಿ ಇದೆ ಆದಿಶಕ್ತಿ ಹೊನ್ನಾವರದ ಎಂತ ನೀ ಕುಂದಾಪುರ ತನಕ ಹೊನ್ನಾಪುರದವ್ರೆ ನಾವು ಕುಂದಾಪುರದವ್ರೆ ಯಾರೇ ಚಂಡಿ ಹೊನ್ನಾವರ ಸ್ಪಾನ್ಸರ್ ಹಂಗೆ ಎಲ್ಲ ಸಪೋರ್ಟ್ ಮಾಡಿ ಇದೆ ಆದಿಶಕ್ತಿ ಚಂಡಿ ಅಂದ್ರೆ ಇವ್ರು ಸಪೋರ್ಟ್ ಮಾಡಿ ಅಂದ ಚಂಡಿ ಆಲ್ಮೋಸ್ಟ್ ನಮ್ದಿಲ್ಲ ಒಂದು ಚಂಡಿ ಇತ್ತು. ಹಾ ಅದು ಹಂಗೆ ಬಂತು ಮುಂದೆ ಮೀನ ಗೊತ್ತಾಗ್ತು ಗಾಣಿಗೆ. ಲೈವ್ ಎಕ್ಸ್ಪೀರಿಯನ್ಸ್ ಮೀನು ಸಿಗ್ತದ ಇಲ್ಲಿ ಅನ್ಕ ಸಿಕ್ಕಿರದಿಕ್ಕ ತಿಳ್ದಿರಿಲ್ಲ ಅಷ್ಟೇ ಮಾತೆ ಅಂತಿರ ಅದೇ ಅಂತೇಳಿ
ಇದ್ರ ಬದಲು ಸುಮ್ಮನೆ ಮನೆ ಕಂಡ್ಲು ಮೀನಿತ್ತು ಕೂಡ ಹೊಡಿ ಚಂಡಿ ಹೋಗ ಬೇಡ ಮಕ್ಕಳು ಅಲ್ಲ ಬಂದದ್ ಲೈಕ್ ಆಯ್ತು ಮಾರ ಮೀನ್ ತೋರ್ಸಂಗ ಆಯ್ತು ಹಂಗಾಯ್ತು ನಾ ಹೇಳಲಿ ಆ ಮೀನ್ ಸಿಕ್ಕದಿಲ್ದಿರಿಲ್ಲ ಅಂದ ಈಡಿ ಕೊಕ್ರ ಅಣ್ಣ ಮುಜ್ಬಲ್ ಬೇರೆ ತರ ಹಾ ಎರಡೇ ಸಿಕ್ಕುದಾದ್ರೆ ಮತ್ತೆ ಜಾಸ್ತಿ ಎಲ್ಲ ಸಿಕ್ಕುದಿಲ್ಲ ಅಂದ್ರೆ 8 ಸಿಕ್ಕದ ದೊಡ್ಡದಣ್ಣ ಅದೇ ಖುಷಿ ಪಡ್ತಿತ್ ಮಾರ ನೀವು 8 ಹಾಕಿ ಅಂದ್ರಿ ಅಲ್ಲ ಮಾರ ಅದೇ ಹೇಳದ್ದ ಕಣ್ರಿ ಮಾರುದಿತ್ತು ಅನಿಪುರ ಸೋಡ್ತ ಮತ್ತೆ ಪುನಃ ಬಿಡ್ತೀರಂದ್ರಿ ಮರ ಬಿಡ್ತೇಕಂದ್ರಿ ಚಂಡಿ ಬಡ್ದು ಕಣಿ ಕೈಯಲ್ಲಿ ನೀವು ಬಡಿದ್ರಿ ಇವ್ರದ್ದು ದೊಡ್ಡವ್ರು ಗುಳ್ಳಿ ಬಂದಿರಿ ಯಾವ್ದು ಡೋಲ್ ಬಡುದಾ ಟ್ಯೂನ ಅಂದ್ರೆ ಅದು ಯಾವ್ದಾರು ಇರುತ್ತೆ ಬೇರೆ ತರ ಇದೆಲ್ಲ ಎತ್ತೀಗ ಎಲ್ಲೆಲ್ಲ ಹೋಗಿ ಬಂದ್ರಿ ಸುಮಾರು ಸೈಡ್ ಶಿಕಾರಿಪುರ ನಿನ್ನೆ ಶಿಕಾರಿಪುರ ಹೌದಾ ನೀವು ಹಿಂದೆ ಹಾಕೊಂಡು ಹೇಳುದಲ್ಲ ಮುಂದೆ ಹಾಕೊಂಡು ಮಹಾರಾಷ್ಟ್ರ ನಂಗೆ ಹೋದ್ಯಾ ಅಂದ್ರೆ ಖರ್ಚೆಲ್ಲ ಅವರೇ ಕೊಡ್ತಾರ ಅವರೇ ಕೊಡ್ತಾರ ಸೇರಿ ಎಲ್ಲ ಹೇಳುದ ಮಕ್ಳಿಗೆಲ್ಲ ಪೇಮೆಂಟ್ ಕೊಡ್ತೀರಾ ನಿಮ್ ಮೇನ್ ಈಗ ನೀವು ಹೋಗುತ್ತಾ ಮೇನ್ ನೀವೇ ಮೇನ್ ಇವ್ರೆ ಇವ್ರೆ ನಿಮ್ಮ ಹೆಸರ ಪವನ್ ಕಾಂಟ್ಯಾಕ್ಟ್ ಮಾಡೋದಾರೆ ಡಿಸ್ಕ್ರಿಪ್ಷನ್ ಇರುತ್ತೆ ಅದೆಲ್ಲ ಹಾಕ್ತೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಇನ್ಸ್ಟಾಗ್ರಾಮ್ ಲಿಂಕ್ ಎಲ್ಲ ಹಾಕಿರ್ತೀವಿ ಅವ್ರದ್ದೆಲ್ಲ ಹೋಯ್ಕೊಂಡು ನೀವು DM ಮಾಡಿ ಅವರಿಗೆ ಅಂತ ಬೇಕಿದ್ರೆ ಅಲ್ಲಿ ಮಳೆ ಬಂತ ಮತ್ತು ಅವ್ರು ಫುಲ್ ಚಂಡಿ ಹಾಕ್ತಿದ್ರು ಪಾಪ ಹೇಗಮ್ಮ ದೊಡ್ಡದಾಡ್ದು ಎಷ್ಟು ದೊಡ್ಡದಿಲ್ಲ ಇತ್ತು ಅಲ್ಲ 1 kg ಮೇಲೆ ಇತ್ತು ಸುಮಾರು ದೊಡ್ಡದಿತ್ತು ಫ್ರೆಶ್ ಮೀನ್ ಕೊಕ್ರ 2 ಈಗಷ್ಟೇ ಸಿಕ್ಕ ಹಂದಿ ಕೊಕ್ರ ಮೋರಿ ಅಲ್ಗಣಿ ಜೀವಿತ ಮಾತಾಡತ್ ಗಣಿ ಸಬ್ಸ್ಕ್ರೈಬ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮಿಸ್ಟರ್ ಹಂದಿ ಕೊಕ್ರ ಈಗ 2ನೇ ಬಲಿ ಬಿಟ್ಟಿರಿ ಕಾಂಬೆ ಎಂತ ಮೀನು ಸಿಗೋದು ಒಂದಂದ್ರೆ ಎಂತ ಗೊತ್ತಾ ಒಂದ್ಸತಿ ಸಿಕ್ತಾನು ಕೂಡ ಮತ್ಪುನ ಬಲಿ ಹೊಡೆದು ಮತ್ಪುನ ಸಿಕ್ಕತ್ತೆ ಅಂಬುದಲ್ಲ ನಂಗೆ ಇದ್ರ ಡೌಟ್ ಸಿಕ್ಕರೆ ಯಾವ ನೊಸಿವೇನು ಯಾವ ಲಕ್ಕ ಸಿಕ್ತು ದೇವರೇ ಈ ಅಪ್ಪ ಒಬ್ಬೊಬ್ರಿಗೆ ಬಂದಲ್ಲೂ ಹಾಗೆ ಸಿಕ್ಕತ್ತಾ ಒಂದಾರು ಮೀನು ಹಿಡ್ಕೊ ಬರ್ತೀರಿ ಕೆಲವು ಟೈಮ್ ಎಂದೂ ದಿಪ್ಪಿಲ್ಲ ಖಾಲಿ ಸಿಕ್ಕರೆ ಒಂದು ದೊಡ್ಡದು ಯಾವ್ದಾದ್ರು ಮೀನು ಸಿಕ್ಕತ್ತೆ ಇಲ್ಲ ಅಂದ್ರೆ ಅಲ್ದ ಬಲಿ ಫುಲ್ ಖಾಲಿ ಅದು ಇಷ್ಟಪ್ಪ ಓಡಾಡಿ ಹಾಕೊಂಡೆಲ್ಲ ಮಂದೆಲ್ಲ ಇಲ್ಲಿಂದ ನಾವು ಎಲ್ಲಿ ಸ್ವಲ್ಪ ಒಲ್ಲಿಂದ ಹಂಗೋ ಈಗ ಲೈಟ್ ಹತ್ತು ತೋರ್ಸ್ಕಣಿ ಅದ್ರ ಹತ್ಲಾಗಿತ್ತು ಮನೆ ಅಲ್ಲಿಂದ ನಡ್ಕೊಂಡ್ಬಂದು ಇಲ್ಲಿ ಹಾಕುದು ಇಲ್ಲಿಂದ ಮತ್ಕೊಂಡು ನಡ್ಕೊಂಡು ಅಲ್ಲಿ ಹೋಗು ಆ ಬಾಲಿ ಸುಮಾರು ವೆಯ್ಟ್ ಇತ್ತು ಆ ಬಾಲಿ ಅಲ್ಲೆಲ್ಲ ಹೊದ್ದೆಲ್ಲ ಓಡಾಡುತ್ತೆಲ್ಲ ಕೊಂಡ್ರೆ ಹೋಲಿಸ್ ಕಣಿ ಹದ್ದೆ ಅಲ್ಲಿ ಅಂತ ಮೀನು ಇತ್ತು ಇಲ್ಲ ಅಂತ ಸೊತ್ತು ಐತಿ ಹೇಳ್ರೆ ಮಾತು ಈಗ ಬಲಿ ಎಳಿತಿದ್ರು ಎಂತ ಮೀನು ಸಿಗತ್ತ ಕಾಮ Nothing is happening. ಇದು ಸಾಮ ಮುದ್ದೆ ಆಯ್ತಿದೆ ಹೇಳಿ ಅದೀಗ ಮೀನು ಸಿಕ್ತಲ್ಲ ಅದು ಸಿಕ್ಕದೆ ತಾಡ ಫ್ರೆಂಡಿಗೆ ಹೇಳಿದೆ ಮೀನಿತ್ತು ಮಾರೆ ಬೇಕಾಗಿ ಹೇಳಿ ಸ್ಪಾಟಾಗೆ ಸೇವ್ ಅಲ್ಲೇ ಫ್ರೆಶ್ ಮೀನು ನಂಗೆ ಬೇಕೊಬ್ಬರು 1/4 kg ಇತ್ತಕ್ಕೆ ಅಂತಿದ್ದವ 1/4 kg ಅಲ್ಲ ಅಣ್ಣ ಅದು 1 kg ಹತ್ರ ಇತ್ತು ಮಾರ ಅಂದ್ರೆ ಕಾಂಬ ಅದು ಚೆಕ್ ಮಾಡೋ ವೇಟ್ ಎಷ್ಟು kg ಇತ್ತ ಅಥವಾ ಎಷ್ಟು ಗ್ರಾಮ್ ಇತ್ತಿಲ್ಲ ಕಾಂಬ ಇಲ್ಲಿ ಗಾಡಿ ಇಲ್ಲಿ ಇತ್ತ ಅದು ಹಿಟ್ಟಿದ್ನಲ್ಲ ಓ ಅವ ಇದ್ದ ಕೊಚ್ಕೋಡಿ ಹಾಕಿದ ಮತ್ತೆ ಒಂದೇ ಕಾಣ ಅರ್ಧ kg ಇತ್ತು ಕಡ ಅವ್ನು 1/4 kg ಇತ್ತಕ್ಕೆ ಅಂತಿದ್ದ 1 kg ಹತ್ರ ಇತ್ತಿದ್ದು 1 kg ಮೇಲೆ 1 kg 100 ಗ್ರಾಮ್ಸ್ 110 ಗ್ರಾಮ್ ಫ್ರಿಜ್ ಬೆಚ್ಚಮ್ಮ ಕೊಕ್ರ ಈಗ ಹಾತಿದ್ದು ಆಗಳಿಂದ ಫ್ರಿಜ್ ಆಗಿದ್ದಿತ್ತು
ಈಗ ಟೈಮ್ ಬಂತ ಈ ಸತಿ ನಮ್ಮ ಗಾಡಿಗೆ ಮೀನ್ ತಗೊಪ್ಪ ನೀವನೇ ಅದು ಕೊಕ್ರ ಆಗಲೇ ಬತ್ತಿನ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅದಕ್ಕೆ ಬಪ್ಪು ಲೇಟ್ ಆಯ್ತು, ಅದಕ್ಕೆ ಈಗ ತಕೋತಿದ್ದೆ 8 ಗಂಟೆ ಆಯ್ತು. ನಿಮ್ಗೆಲ್ಲರೂ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್.